ಡಿ ಕೆ ಶಿವಕುಮಾರ್ ಅವ್ರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಜೇಶ್ ನಾಯ್ಕರ ಹತ್ರ ಬಂದು ಅವ್ರ ಮನೆಗೆ ಬಂದ್ರೆ ಡಿ ಕೆ ಶಿವಕುಮಾರ್ ನಮ್ಮವ್ರೆ ಅಂತೇಳಿ ರಾಜೇಶ್ ನಾಯ್ಕರಿಗೂ ಅನಿಸ್ತದೆ. ಬ್ರಿಜೇಶ್ ಚೌಟ್ರಿ ಮನೆಗೆ ಬಂದ್ರೆ ನಮ್ಮವ್ರೆ ಅಂತೇಳಿ ಅವ್ರಿಗೂ ಅನಿಸ್ತದೆ. ಅಂತ ಒಂದು ಬಹುಮುಖ ಪ್ರತಿಭೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಸಮಯ ಬಂದಾಗ ರಾಜ್ಯದ ಜನ ಉತ್ತರವನ್ನು ಕೊಡ್ತಾರೆ. ಪ್ರಶ್ನೆ ಇಲ್ಲ ರೀ. ಅದಕ್ಕೆ ಎಲ್ಲವನ್ನು ಕೂಡ ಈ ಪವಿತ್ರ ಕ್ಷೇತ್ರದಲ್ಲಿ, ಶ್ರೀ ಕ್ಷೇತ್ರದಲ್ಲಿ ತಮ್ಮ ಮುಂದೆ ನಮ್ಮ ಕಾರ್ಯಕರ್ತರಿಗೆ ಸತ್ಯವನ್ನು ಬಿಚ್ಚಿಡುವಂತ ಕೆಲಸ ನಾನು ಮಾಡಿದ್ದೇನೆ. ನಾನು ಹೇಳಿದ್ನಲ್ಲ, ಇವತ್ತು ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರು ಎಷ್ಟು ಅಪರಾಧ ಮಾಡಿದ್ರೆ ನಾನು ಆ ರೀತಿ ಏನಾದ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ನಂದು ಅಷ್ಟೇ ಅಪರಾಧ ಆಗ್ತದೆ. ಅದಕ್ಕೆ ಅವಕಾಶ ಕೊಡುವಂತ ಪ್ರಶ್ನೆನೇ ಅಲ್ಲ. ನನ್ನ ಬಗ್ಗೆ ನನಗೆ ಸ್ಪಷ್ಟತೆ ಇದೆ, ನನ್ನ ಸಂಘಟನೆ ಬಗ್ಗೆ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರ ಬಗ್ಗೆ ವಿಶ್ವಾಸ ಇದೆ. ಮುಂದೆಲ್ಲವೂ ಕೂಡ ಒಳ್ಳೇದಾಗ್ತದೆ. ಹೇಳೋಣ. ಇಲ್ಲ, ಸುನೀಲ್ ಕುಮಾರ್ ಅವರು ನಾನೇ ದೂರವಾಣಿ ಕರೆ ಮಾಡಿದೆ. ಅವ್ರ ಕಮಿಟಿ ಮೀಟಿಂಗ್ ಇತ್ತು, ಹಾಗೆ ಬರಕ್ ಸಾಧ್ಯ ಆಗಿಲ್ಲ. ಜನ ಯಾರಿಗೂ ಇಷ್ಟು ಪ್ರಶ್ನೆ ಇಲ್ಲ ನಿಮ್ಮ ಒಬ್ಬರಿಗೆ. ಥ್ಯಾಂಕ್ ಯು. ಮೊನ್ನೆ ದೆಹಲಿನಲ್ಲಿ ನಾನು ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಪ್ರಮುಖರೊಂದಿಗೆ ಚರ್ಚೆ ಮಾಡಿದ್ದೇವೆ. ಬಿಡದಿ ವಿಚಾರದಲ್ಲಿ ರೈತರನ್ನ ಒಕ್ಕಲಿಪಿಸುವಂತ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವಕಾಶನ ಕೊಡೋದಿಲ್ಲ. ಆ ಭಾಗದ ರೈತರ ಪರವಾಗಿ ನಾವು ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ನಾಳೆ ದಿನ ಬೆಂಗಳೂರಿನಲ್ಲಿ ನಾನು ಅದನ್ನು ಘೋಷಣೆ ಮಾಡ್ತೇನೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 100 ಕೋಟಿ ರೂಪಾಯಿಗಳು ಇವತ್ತು ಅವ್ಯವಹಾರ ಆಗಿರ್ತಕ್ಕಂಥದ್ದು ಮೊನ್ನೆ ಸಿಎಜಿ ರಿಪೋರ್ಟ್ ನಲ್ಲೂ ಕೂಡ ಬಂದಿದೆ. ರಾಜ್ಯ ಮಟ್ಟದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷನ್ ಮಾಡ್ಕೊಂಡಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿದ್ದಾರೆ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಾಡ್ಕೊಂಡಿದ್ದಾರೆ. 100 ಕೋಟಿ ರೂಪಾಯಿಗಳು ಅವ್ರಿಗೆ ಸರ್ಕಾರದ ಸಂಬಳವೂ ಕೂಡ ಹೋಗ್ತಾ ಇದೆ, ವ್ಯವಸ್ಥೆಗಳು ಕೊಟ್ಟಿದ್ದಾರೆ. ಇದರ ನಡುವೆನೂ ಕೂಡ ಸಿಎಜಿ ರಿಪೋರ್ಟ್ ಅಲ್ಲಿ ಈ ರೀತಿ ಒಂದು ವರದಿ ಬಂದಿದೆ ಅಂತ ಹೇಳಿದ್ರೆ, ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಪಡಿಸ್ತೇನೆ, ಫಸ್ಟ್ ನಿಮ್ಮ ಗ್ಯಾರಂಟಿ ಅಧ್ಯಕ್ಷಗಳನ್ನ ಬರ್ಖಾಸ್ತ್ ಮಾಡಿ. ಸರ್ಕಾರಿ ಇವತ್ತು ಅಧಿಕಾರಿ ಒಬ್ಬರು ಮುಖ್ಯಮಂತ್ರಿಗಳಾಗಿ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ, ಅಧಿಕಾರಿಗಳ ಮೇಲೆ ವಿಶ್ವಾಸವಿಲ್ಲವಾದ್ರೆ ಮುಖ್ಯಮಂತ್ರಿಗಳಿಗೆ, ನಿಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಇವತ್ತು ಗ್ಯಾರಂಟಿ ಸಮಿತಿ ಅನುಷ್ಠಾನದ ಅಧ್ಯಕ್ಷರನ್ನ ಮಾಡಿ ಇವತ್ತು 100 ಕೋಟಿ ಪಡ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಪಕ್ಷವೇ ಕಾರಣ ಇದಕ್ಕೆ. ಹಾಗಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನ ಮನೆಗೆ ಕಳಿಸಿ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರಿಗಳ ಮುಖೇನ ಅನುಷ್ಠಾನ ಮಾಡುವಂತ ಕೆಲಸ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ.